ತಗೋಬೇಕು. ಇವತ್ತಿದು ಮನೋರಂಜನೆ ಕಾರ್ಯಕ್ರಮ, ಇದು ಮನಸ್ಸಿಗೆ ತಗೊಳ್ಳಂತ ಕಾರ್ಯಕ್ರಮ ಅಲ್ಲ. ಮನಸ್ಸಿಗೆ ತಗೊಳ್ಳಂತ ಕಾರ್ಯಕ್ರಮ ಬೇರೆ ಇರ್ತಾವ. ಯಾಕಂದ್ರೆ ಪರಮ ಪೂಜ್ಯರ ನುಡಿಗಳಿರ್ತಾವ, ಬಬಲಾದಿ ಅಜ್ಜರ ಬೆಂಕಿ ನುಡಿ ಇರ್ತಾವ. ಅವೇನದಾವ ಅಂದ್ರೆ ಮನಸ್ಸಿಗೆ ತಗೊಳ್ಳುವಂತಾವ್ ಇರ್ತಾವ. ಕಲಾವಿದರ ಕಲೆಯನ್ನ ಇವತ್ತಿನ ದಿನ ನೀವು ಕೂತು ಮಜಾ ಮಾಡಿ ಆ ಕಲೆಯನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು. ನೀವು ಏನು ತಲೆಯಾಗಿಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಏನದ, ಈ ನಾಡಿನ ಶರಣರ ತತ್ವಗಳೇನಿರ್ತಾವಲ್ಲ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಕಲೆಯನ್ನ ಇವತ್ತಿನ ದಿನ ಇವತ್ತು ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನ ಇಲ್ಲೇ ಬಿಟ್ಟು ಹೋಗಿ ಎಲ್ಲಾ ಕಲಾವಿದರು ಬದುಕು ಬಂಗಾರ ಆಗಲಿ. ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಳಿಂಗರಾಯ, ಬೀರಲಿಂಗೇಶ್ವರ, ಬಬಲಾದಿ ಅಜ್ಜನ ಆಶೀರ್ವಾದ ಎಲ್ಲಾ ಕಲಾವಿದರ ಮ್ಯಾಗಿರ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಆ ಮಾಳಿಂಗರಾಯ ನಿಪ್ನಾಳ್ ಅವರಿಗೆ 31ನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಭಕ್ತಿಯಿಂದ ಸಲ್ಲಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ. ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು. ಪ್ರಯತ್ನ ಪಟ್ಟರೆ ಫಲ ಖಂಡಿತ ಎಂಬಂತೆ ಮಾತನ್ನ ಆಡಿರುವಂತ ಹುಲು ಜಯಂತಿ ಮಾಳಿಂಗರಾಯ ಪೂಜ್ಯರಾಗಿರುವಂತ ಪರಮ ಪೂಜ್ಯ ಮಾಳಿಂಗರಾಯ ಅಪ್ಪಾಜಿ ಅವರಿಗೆ ಸಮಸ್ತ ನಿಪ್ನಾಳ್ ಗ್ರಾಮಸ್ಥರ ಪರವಾಗಿ ಹಾಗೆಯೇ ಮಾಳು ನಿಪ್ನಾಳ್ ಅಭಿಮಾನಿ ಬಳಗದ ವತಿಯಿಂದ ತಮಗೆ ಭಕ್ತಿ ಪೂರ್ವಕ ಅಂತ ನಮನಗಳು. ಹಾಗೆಯೇ ನಮ್ಮ ಬೆಂಕಿ ಬಬಲಾದಿ ಮಠದ ಪರಮ ಪೂಜ್ಯ ಸಿದ್ದು ಅಪ್ಪಾಜಿ ಅವರಿಗೆ